ಕ್ರಾಸಿಂಗ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಯೂ ಟರ್ನ್ಗಳಲ್ಲಿ ಬ್ರಿಡ್ಜ್ ಅನ್ನ ಕಟ್ಟಿದ್ರೆ, ಮತ್ತೆ ದೊಡ್ಡ ದೊಡ್ಡ ಗ್ರಾಮಗಳ ಹತ್ರ ಅಂಡರ್ ಪಾಸ್ ಅನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದುವರೆಗೂ ನೂರಾರು ಜನ ಇಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ಆ ನೂರಾರು ಜೀವಗಳು ಇವತ್ತು ಉಳಿತಾ ಇದ್ವು. ಅದಕ್ಕೆ ಕಾರಣ ಜಿಲ್ಲಾಡಳಿತ. ಜಿಲ್ಲಾಡಳಿತರು ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ಜೊತೆ ಕೈ ಜೋಡಿಸಿ ಅವೈಜ್ಞಾನಿಕವಾಗಿ ಹೈವೇ ರೋಡ್ ನ ಮಾಡಿರೋದ್ರಿಂದಲೇ ಇವತ್ತು ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿ ಜೀವಹಾನಿ ಆಗ್ತಾ ಇದೆ. ಆದ್ರಿಂದ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತ ಮುಖಾಂತರ ಒತ್ತಾಯವನ್ನ ಮಾಡ್ತೀವಿ. ಈ ಕೂಡಲೇ ನೀವು ನ್ಯಾಷನಲ್ ಹೈವೇ ಅಥಾರಿಟಿಯವರ ಮೀಟಿಂಗ್ ಅನ್ನ ಕರೆದು ಎಲ್ಲೆಲ್ಲಿ ಅಂಡರ್ ಪಾಸ್ಗಳು ಬೇಕು, ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ಯೂ ಟರ್ನ್ಗಳಾಗಿದಾವೋ ಅಲ್ಲಿ ಸರಿಪಡಿಸಂತ ವ್ಯವಸ್ಥೆಯನ್ನು ಹಾಕಬೇಕು. ಇವೆರಡನ್ನೂ ಇಟ್ಕೊಂಡು ಕ್ಯಾಸಿನ್ ಕೆರೆ ಹತ್ರ ಹೋರಾಟ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸಮರ್ಪಕ ಉತ್ತರವನ್ನು ಇಟ್ಕೊಂಡ್ ಬರ್ಬೇಕು. ಇಲ್ಲ ಅಲ್ಲಿ ಕಾಮಗಾರಿ ಆದೇಶ ಪತ್ರವನ್ನು ತಂದ್ರೆ ಮಾತ್ರ ನಾವು ಆ ಚಳವಳಿಯನ್ನು ಅವತ್ತು ವಾಪಸ್ ತಗೊಂತೀವಿ. ಅವತ್ತು ಆಗ್ತಕ್ಕಂಥ ಸಾರ್ವಜನಿಕ ತೊಂದರೆಗೆ ಜಿಲ್ಲಾಡಳಿತ ನೇರ ಹೊಣೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ವಿಂಡ್ ಮಿಲ್ಲಿನ ಸಲುವಾಗಿ ಹಲವಾರು ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳ ಮುಂದೆ ಚರ್ಚೆಯನ್ನ ಮಾಡಿದ್ವಿ. ಡಿಸಿ ಅವರ ಆದೇಶದ ಇಲ್ಲದೆ